ಹಾಯ್ ನಮಸ್ತೆ. ಹೈ ಈಲ್ಡಿಂಗ್ ಟಾಪಿಕ್ ಅಂದರೆ ಎಕ್ಸಾಮ್ಸ್ಗೆ ಏನು ಓದಬೇಕು ಏನು ಓದಬಾರ್ದು ಅನ್ನುವ ನಿಟ್ಟಿನಲ್ಲಿ ಹೊಸ ಬ್ಯಾಚ್ 6ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಈ 6ನೇ ಬ್ಯಾಚಲ್ಲಿ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಎಕನಾಮಿಕ್ಸ್ ಸಬ್ಜೆಕ್ಟ್. ಆತ್ಮೀಯರೇ, ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾವ ಪುಸ್ತಕವನ್ನು ಓದಬೇಕು, ಯಾವ ಪುಸ್ತಕವನ್ನು ಓದಬಾರ್ದು ಅಂತ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಎಕನಾಮಿಕ್ಸ್ಗೆ ನೀವೇನಾದರೂ HR ಕೆ ಓದ್ತಾ ಇದ್ರಂದರೆ ನಿಮ್ಮನ್ನು ಭಗವಂತ ಕಾಪಾಡಬೇಕಾಗುತ್ತೆ. ಏನಕ್ಕೆ ಅಂದರೆ HR ಕೆ ಬುಕ್ಕು ಕನ್ನಡದಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ, ತನ್ನ ರಿಲೆವೆನ್ಸ್, ತನ್ನ ಪ್ರಸ್ತುತನ್ನು ಕಳೆದುಕೊಂಡಿದೆ. ಹಾಗಾದರೆ ಯಾವ ಬುಕ್ ಓದಬೇಕು ಅನ್ನೋ ಬಗ್ಗೆ ನಿಮಗೆ ಡೌಟ್ ಇದೆಯಾ? ಖಂಡಿತ ಅದರ ಬಗ್ಗೆ ಮಾಹಿತಿ ಹೇಳ್ತೀನಿ. ಇನ್ನು ಇಂಗ್ಲೀಷಲ್ಲಿ ಶ್ರೀರಾಮ್ ಇದೆ, ತದನಂತರದಲ್ಲಿ ವಿವೇಕ್ ಸಿಂಗ್ ಇದೆ, ತದನಂತರದಲ್ಲಿ ರಮೇಶ್ ಸಿಂಗ್ ಇದೆ. ಸರ್, ಈ ಪುಸ್ತಕದಲ್ಲಿ ಯಾವುದು ಓದಿ ಸರ್? ಯಾವುದಾದ್ರೂ ಓದಿ. ಓಕೆ, ವಿವೇಕ್ ಸಿಂಗ್ ಆದರೂ ಓದಿ, ರಮೇಶ್ ಸಿಂಗ್ ಆದರೂ ಓದಿ, ಮನಮೋಹನ್ ಸಿಂಗ್ ಆದರೂ ಓದಿ, ತೊಂದರೆ ಇಲ್ಲ. ಆದರೆ ಎಕನಾಮಿಕ್ಸ್ ಪುಸ್ತಕದಲ್ಲಿ ಏನನ್ನು ಎಕ್ಸಾಕ್ಟ್ಲಿ ಓದಬೇಕು ಅನ್ನೋದರಲ್ಲಿ ಯು ಶುಡ್ ನೋ ಎಕ್ಸಾಕ್ಟ್ಲಿ. ಓಕೆ, ಬಹಳಷ್ಟು ಬಾರಿ ನನಗೆ ಯಾವ ಪುಸ್ತಕವನ್ನು ಓದಬೇಕು ಅನ್ನೋ ಪ್ರಶ್ನೆಗೆ ಎಂಡಾಗ್ಬಿಡ್ತಾರೆ ವಿದ್ಯಾರ್ಥಿಗಳು. ಏನು ಓದಬೇಕು ಅಂತ ಗೊತ್ತಿಲ್ಲ. ಎಕನಾಮಿಕ್ಸ್ ಇಟ್ ಇನ್ಕ್ಲೂಡ್ಸ್ ಬೋತ್ ಕರೆಂಟ್ ಅಫೇರ್ಸ್ ಆ್ಯಂಡ್ ಸ್ಟ್ಯಾಟಿಕ್ ಸಬ್ಜೆಕ್ಟ್. ನಾನು ಹಿಸ್ಟ್ರಿಯಲ್ಲಿ ಕರೆಂಟ್ ಅಫೇರ್ಸ್ ಓದು ಅಂತ ಹೇಳಲ್ಲ, ಆದರೆ ಎಕನಾಮಿಕ್ಸಲ್ಲಿ ಕರೆಂಟ್ ಅಫೇರ್ಸ್ ಓದಬೇಕಾಗುತ್ತೆ. ಬಟ್ ಕರೆಂಟ್ ಅಫೇರ್ಸ್ ಅಂತೇಳಿ ಪ್ರತಿ ದಿವಸ ನೀವು ಪ್ರಜಾವಾಣಿ ಹಿಂದೂ ಪತ್ರಿಕೆಯನ್ನು ಎಕನಾಮಿಕ್ಸ್ ಸೆಕ್ಷನ್ನ ಓದುವ ಅವಶ್ಯಕತೆಯೂ ಸಹ ಇಲ್ಲ. ಓಕೆ, ತದನಂತರದಲ್ಲಿ ಎಕನಾಮಿಕ್ ಸರ್ವೆನ ಎಷ್ಟು ಓದಬೇಕು, ಬಜೆಟನ್ನು ಯಾವುದೇ ಆ್ಯಂಗಲಿಂದ ಓದಬೇಕು. ಈಗ ಫಾರ್ ಎಕ್ಸಾಂಪಲ್ ಸಮ್ ಸ್ಕೀಮ್ಸ್ ಬರ್ತವೆ, ಅದು ಎಕನಾಮಿಕ್ಸಲ್ಲೂ ಸಹ ಕಂಡು ಬರುತ್ತೆ. 1947ರಿಂದ 2025 ಸಾಕಷ್ಟು ಸ್ಕೀಮ್ಸ್ ಕಂಡು ಬರ್ತವೆ. ಎಲ್ಲ ಸ್ಕೀಮ್ಸ್ನ ಓದೋಕ್ಕಾಗುತ್ತಾ? ಈಸ್ ಇಟ್ ಪಾಸಿಬಲ್? ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಈ ನಿಟ್ಟಿನಲ್ಲಿ ಯಾವ ಗೌರ್ಮೆಂಟ್ ಸ್ಕೀಮ್ಸನ್ನು ನಾವು ಎಕ್ಸಾಮ್ಸ್ಗೆ ಓದಬೇಕು, ಯಾವ ಪದೇ ರಿಪೀಟ್ ಆಗುತ್ತೆ ಅನ್ನೋದನ್ನು ಆ ಒಂದು ಹೈ ಈಲ್ಡಿಂಗ್ ಟಾಪಿಕಲ್ಲಿ ನಾವು ಸ್ಪಷ್ಟವಾಗಿ ನೋಡ್ಬೋದು. ಬಹಳಷ್ಟು ಬಾರಿ ಈವನ್ UPSC ಪ್ರಿಪೇರ್ ಆಗಲಿ, PC ಪ್ರಿಪೇರ್ ಆಗಲಿ, PSC ಪ್ರಿಪೇರ್ ಆಗಲಿ, ಎಲ್ಲರೂ ಉದ್ದಕ್ಕೆ ಓದ್ಕೊತ ಹೋಗ್ತಾ ಇರ್ತಾರೆ. ಈಚ್ ಆ್ಯಂಡ್ ಎವ್ರಿ ಪೇಜ್ ಓದ್ಕೊಂಡು ಹೋಗ್ಬೇಡಿ. ಪೇಜ್ ಟು ಪೇಜ್ ಓದೋದ್ರಿಂದ ನಿಮ್ಮ ಪ್ರಿಪ್ರೇಷನ್ನು ತುಂಬ ಲ್ಯಾಗ್ ಆಗುತ್ತೆ, ತುಂಬ ಲಾಂಗ್ ಟರ್ಮಲ್ಲಿ ಹೋಗುತ್ತೆ, ರಿಸಲ್ಟ್ ಬರಲ್ಲ. ಓಕೆ, ಸೊ ಈ ನಿಟ್ಟಿನಲ್ಲಿ ಎಕನಾಮಿಕ್ಸಲ್ಲಿ ಬಜೆಟನ್ನು ಯಾವ ಆ್ಯಂಗಲಲ್ಲಿ ಓದಬೇಕು, ಮಾನಿಟರಿ ಪಾಲಿಸಿನ ಯಾವ ರೀತಿ ಓದಬೇಕು, ಫಿಸ್ಕಲ್ ಪಾಲಿಸಿನ ಯಾವ ರೀತಿ ಓದಬೇಕು. ಓಕೆ, ಎಕ್ಸಾಮ್ ಯಾರೇ ಕಂಡಕ್ಟ್ ಮಾಡಲಿ, KE ಕಂಡಕ್ಟ್ ಮಾಡಲಿ, UPSC ಕಂಡಕ್ಟ್ ಮಾಡಲಿ. ಸಿ, ಐ ಕ್ಲಿಯರ್ ದಿಸ್ ಎಕ್ಸಾಮ್ ಬಿಕಾಸ್ ಐ ಫಾಲೋಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ UPSC. ನೋಡಿ, KE ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ. ಡೆಫಿನೆಟ್ಲಿ ಅವ್ರ ಸ್ಟ್ಯಾಂಡರ್ಡು ಒಂದು ಹೈ ಲೆವೆಲ್ ಇರುತ್ತೆ, ನೋ ಡೌಟ್. ಬಟ್ ಆ ಸ್ಟ್ಯಾಂಡರ್ಡು ನಮ್ಮನ್ನು ಭಯಭೀತಿಗೊಳಿಸಬಾರ್ದು ಹೊರತು ಅದು ನಮ್ಮನ್ನು ಮತ್ತಷ್ಟು ಓದಲು ಪ್ರೇರೇಪಣೆ ಮಾಡ್ಕೋಬೇಕಾಗುತ್ತೆ. ಸೊ ಒನ್ ಲೈನರ್ ಇನ್ಫಾರ್ಮೇಷನ್ ಹೋಯ್ತು, ಆ ಕಾಲ ಹೋಯ್ತು. ಓಕೆ, ಈಗ ಕ್ವಶನ್ ಕೇಳ್ತಾನೆ. ಮೊನ್ನೆ ನಾನು C ಗ್ರೂಪ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, JEE ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ತುಂಬ ಅನಿಸ್ತು, ಹೌದಲ್ಲ ಎಷ್ಟು ಕ್ವಶನ್ಸ್ ಈ ರೀತಿ ಇರುತ್ತೆ ಅಂದರೆ. ಫಾರ್ ಎಕ್ಸಾಂಪಲ್ ರುಪಿ ಡಿವ್ಯಾಲ್ಯೂಯೇಷನ್ ಆಗೋದ್ರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ, ಓಕೆ, ಇನ್ಫ್ಲೇಷನ್ಗೂ ಮತ್ತು ರುಪಿ ಡಿವ್ಯಾಲ್ಯೂಯೇಷನ್ಗೂ ಏನು ಸಂಬಂಧ. ಓಕೆ, ಈ ರೀತಿಯ ಪ್ರಶ್ನೆಗಳನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನಿಮಗೆ ಯಾವುದೇ ಒಂದು ಎಕನಾಮಿಕ್ಸ್ ಪುಸ್ತಕವನ್ನು ತೆಗೆದುಕೊಳ್ಳಿ, 400-300ಗಿಂತ ಕಡಿಮೆ ಪೇಜ್ ಕಡಿಮೆ ಪುಸ್ತಕದಾಗ ನಾನು ಎಲ್ಲೂ ನೋಡೇ ಇಲ್ಲ. ಸೊ 400-450-500 ಪೇಜಸ್ನ ಪುಸ್ತಕವನ್ನು ಓದಬೇಕಾದ್ರೆ ತುಂಬ ಕ್ಲಾರಿಟಿ ಇರಬೇಕು, ನಿಮಗೆ ತುಂಬ ಕ್ಲಾರಿಟಿ ಇರಬೇಕು. ಓಕೆ, ಏನನ್ನು ಸ್ಪಷ್ಟವಾಗಿ ಓದಬೇಕು, ಏನನ್ನು ಓದಬಾರ್ದು ಅಂತ ನಿಮಗೆ ಗೊತ್ತಿರಬೇಕು. ಬಹಳಷ್ಟು ಬಾರಿ ಪುಸ್ತಕಗಳು ಏನಾಗುತ್ತೆ ಅಂತಂದರೆ ಇನ್ಫಾರ್ಮೇಷನ್ ಆ್ಯಡ್ ಮಾಡ್ಕೊತ ಹೋಗ್ತಾರೆ. ಇಫ್ ಯು ಸಿ ಲಕ್ಷ್ಮೀಕಾಂತ್ ಬುಕ್, ಓಕೆ, ಅದು ಈಗ ಆಲ್ರೆಡಿ ಇಟ್ ನಿಯರ್ ಟು 1000 ಪೇಜಸ್. ನಾವು ಓದಬೇಕಾದ್ರೆ 600 ಇತ್ತು ಅಷ್ಟೇ. ಸೊ ಹೀಗೆ ಪೇಜಸ್ನ ಜಾಸ್ತಿ ಮಾಡ್ಕೊತ ಹೋದಾಗ ಸ್ಟೂಡೆಂಟ್ನ ಮನಸ್ಥಿತಿ ಹೇಗಬೇಡ, ಪರಿಸ್ಥಿತಿ ಹೇಗಬೇಡ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಫೋಮೋ ಕಾನ್ಸೆಪ್ಟಲ್ಲಿ ದೇ ಆರ್ ಗೋಯಿಂಗ್ ಟು ಲೂಸ್ ದಿ ಕಾನ್ಫಿಡೆನ್ಸ್. ಸೊ ಈ ನಿಟ್ಟಿನಲ್ಲಿ ಆ ಕಾನ್ಫಿಡೆನ್ಸ್ನ ಮರುಗೇನು ಮಾಡ್ಕೋಬೇಕು ನಾವು ಅಂತಕ್ಕಂತಹ ವಿಚಾರದಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಎಕನಾಮಿಕ್ಸಲ್ಲಿ. ಸೊ ಎಂದಿನಂತೆ HVTಲಿ ಏನಿರುತ್ತೆ ಅಂತಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವೇನು ಮಾಡಬೇಕು ಅಂತಂದರೆ, ಪ್ರತಿ ದಿವಸ ವಿಡಿಯೋ ಹಾಕ್ತೀನಿ, ಇದನ್ನು ಓದ್ಕೊಂಬನ್ನಿ. ಇದನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ನೀವೇನು ಮಾಡಿ ಅಂತಂದರೆ ಆನ್ಸರ್ಸನ್ನು ಬರ್ಕೊಂಬನ್ನಿ. ನಾನು ಆಲ್ರೆಡಿ ಪಬ್ಲಿಕ್ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಕೆಲವೊಂದು ಶೇರ್ ಮಾಡಿದ್ದೀನಿ. ನಮ್ಮ ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ವಿ ಹ್ಯಾವ್ ಎ ಪ್ರೈವೇಟ್ ಟೆಲಿಗ್ರಾಮ್ ಚಾನಲ್. ಓಕೆ, ಸೊ ಅದರಲ್ಲಿ ನಾವು ಹೋಮ್ವರ್ಕ್ಗಳನ್ನು ಶೇರ್ ಮಾಡ್ತೀವಿ, ರಿವ್ಯೂ ಮಾಡ್ತೀವಿ, ಓಕೆ, ಕ್ವಶನ್ ಕೇಳ್ತೀವಿ. ಓಕೆ, ಬಹುಶಃ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಹೋಮ್ವರ್ಕನ್ನು ರಿವ್ಯೂ ಮಾಡಿ ಸ್ಟೂಡೆಂಟ್ಸಿಗೆ ಕಾಲ್ ಮಾಡಿ ರಿವ್ಯೂ ಮಾಡ್ತಕ್ಕಂತಹ ಒಂದು ಏಕೈಕ ಸಂಸ್ಥೆ ಇದ್ದರೆ ಅದು ಶಾಂತ ಮಾರ್ಗ.
ಓಕೆ, ಸೊ ಈ ನಿಟ್ಟಿನಲ್ಲಿ ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ತಾವು ಹೊಸ ಬ್ಯಾಚ್ಗೆ ಸೇರಬೇಕು ಅಂತಂದರೆ ಈ ಒಂದು 9620131843 ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, 9620131843ಗೆ ಕಾಲ್ ಮಾಡಿ ಹೊಸ ಬ್ಯಾಚ್ಗೆ ಜಾಯ್ನ್ ಆಗೋದ್ರಿ. ಮತ್ತು ಜಾಯ್ನ್ ಆದವ್ರಿಗೆ ಹಳೆ ಬ್ಯಾಚ್ ಆಕ್ಸೆಸ್ ಸಿಗುತ್ತಾ? ಡೆಫಿನೆಟ್ಲಿ ಸಿಗುತ್ತೆ, ನೋ ಡೌಟ್. ಸೊ ಇಟ್ ಇಸ್ ನಾಟ್ ಲೈಕ್ ನೀವು ಇದೇ ಬ್ಯಾಚಲ್ಲಿ ಇರಬೇಕು ಅದೇ ಬ್ಯಾಚಲ್ಲಿ ಇರಬೇಕು ಅಂತಕ್ಕಂಥದ್ದು ರೂಲ್ಸ್ ನನ್ನಲ್ಲಿ ಇಲ್ಲ. ನನ್ನ ಉದ್ದೇಶ ಅಲ್ಟಿಮೇಟ್ಲಿ UPSC ನೀವು ಅಥವಾ ಎನಿ ಅದರ್ ಎಕ್ಸಾಮ್, PEC PSI ಎನಿ ಅದರ್ ಎಕ್ಸಾಮ್ ಯು ಹ್ಯಾವ್ ಟು ಕ್ಲಿಯರ್. ಅಗೇನ್ ನನ್ನ ರೂಲ್ಸ್ ಎಂದಿರಂತೆ ಇಲ್ಲಿಗೆ ಬಂದರೆ ಮಾತ್ರ ಪಾಸ್ ಆಗ್ತದೆ, ದೇವ್ರೊಳಗೆ ಅಲ್ಲ. ಓಕೆ, ಸೊ ನೀವೇನಾದರೂ 75 ತೆಗೆದ್ರೆ ಮೇಲೆ 10 ಮಾರ್ಕ್ಸ್ ಎಕ್ಸ್ಟ್ರಾ ಕೊಡೋಕೆ ನಾನು ಅದೀನಿ, 80 ತೆಗೆದ್ರೆ ಮೇಲೆ 5 ಮಾರ್ಕ್ಸ್ ಕೊಡೋಕೆ ನಾನು ಅದೀನಿ. ಓಕೆನಾ? ಬಟ್ ಅಗೇನ್ ಪ್ರಾಮಾಣಿಕವಾಗಿ ವರ್ಕ್ ಮಾಡಬೇಕು. ಈಗ ಸುಮಾರು ಜನ ಇದ್ದಾರೆ, ಓನ್ಲಿ 20% ಆರ್ ರಿಯಲಿ ವರ್ಕಿಂಗ್. 20% ಇದು ತುಂಬ ಜಾಸ್ತಿನೇ ಆಯಿತು. ಸೊ ನೀವು ಫಸ್ಟ್ ಇಲ್ಲಿ ಆ 20%ಅಲ್ಲಿ ಇರಬೇಕಾಗುತ್ತೆ. ಓಕೆ, ಫಸ್ಟ್ ಹಾರ್ಡ್ ವರ್ಕರಲ್ಲಿ ನಮ್ಮ ಟೀಮ್ ಅವ್ರು ಕಾಲ್ ಮಾಡ್ತಾರೆ, ಹೋಮ್ ವರ್ಕನ್ನು ನೋಡಿ ನಿಮಗೆ ಕಾಲ್ ಮಾಡಿ ಕ್ವಶನ್ ಕೇಳ್ತಾರೆ. ನೀವು ಅವರಿಂದ ಇಲ್ಲಿ ವೆರಿ ಗುಡ್ ಅಂತ ಅಪ್ರಿಷಿಯೇಷನ್ ತೆಗೆದುಕೊಂಡಾಗ ಡೆಫಿನೆಟ್ಲಿ ವಿಲ್ ಗೆಟ್ ಅಪ್ರಿಷಿಯೇಷನ್ ಗುಡ್ ಅಟ್ಲೀಸ್ಟ್ ಇನ್ ಎಕ್ಸಾಮ್ ಅಲ್ಲಿ. ಓಕೆ, ಸೊ ಹೀಗೆ ಒಂದು ಹೈಸ್ಕೂಲ್ ಮಾಡೆಲ್ ಇದೊಂದು ಹೈಸ್ಕೂಲ್ ಮಾಡೆಲ್. ಸೊ ನೀವು ಹೋಮ್ ವರ್ಕ್ ಕಳಿಸ್ಬೇಕು, ರಿವ್ಯೂ ಮಾಡಬೇಕು, ಫೋನ್ ಮಾಡಬೇಕು, ಕ್ವಶನ್ ಕೇಳಬೇಕು, ಆನ್ಸರ್ಸ್ ಹೇಳಬೇಕು. ನೀವು ಇಲ್ಲೇ ಪ್ರಶ್ನೆಗಳಿಗೆ ಆನ್ಸರ್ ಹೇಳಿಲ್ಲ ಅಂದರೆ ಎಕ್ಸಾಮ್ ಅಲ್ಲಿ ಹೇಗೆ ನೀವು ಆನ್ಸರ್ಸ್ ಹೇಳೋಕ್ಕೆ ಸಾಧ್ಯ? ಇಟ್ ಈಸ್ ಹೈಲಿ ಇಂಪಾಸಿಬಲ್. ಸೊ ಈ ನಿಟ್ಟಿನಲ್ಲಿ ತಾವು ಎಕನಾಮಿಕ್ಸನ್ನು ಸ್ವಲ್ಪ ಸ್ಪಷ್ಟವಾಗಿ ಓದ್ಕೋಬೇಕು, ಎಕ್ಸಾಮ್ ಆ್ಯಂಗಲಿಂದ ಓದ್ಕೋಬೇಕು. ಅಗೇನ್ ಕ್ವಶನ್, ಸರ್ ಸ್ಟೇಟ್ ಬುಕ್ಸ್ ಓದಿದ್ರೆ ಸಾಕಾಗುತ್ತಾ? ಸ್ವಾಮಿ ಎಲ್ಲಿದ್ದೀರಾ ನೀವೆಲ್ಲ? ಸ್ಟೇಟ್ ಬುಕ್ಸ್ನ 1 ರೌಂಡ್ 2 ರೌಂಡ್ ಮ್ಯಾಕ್ಸಿಮಮ್ 3 ರೌಂಡ್ ಓದಿ ಸೈಡ್ ಇಡಿ. ಓಕೆ, ನಾನು ಅಲ್ಲಿ ಎಲ್ಲೋ ಒಂದು ಕ್ವಶನ್ ಬರುತ್ತೆ, ಅದನ್ನು ತೊಗೊಂಡು ನೀವು ಸರ್ ಇಲ್ಲಿಂದ ಬಂತು ಅಲ್ಲಿಂದ ಬಂತು ಅಂತ ಹೇಳ್ಬೇಡಿ ದಯವಿಟ್ಟು. ಓಕೆ, ಸ್ವಲ್ಪ ಆಥರ್ ಬುಕ್ಸ್ನ ಓದಿ. ನಾನು ಯಾವ ಆಥರ್ನ ಪ್ರಮೋಟ್ ಮಾಡಬೇಕು, ಯಾವ ಆಥರ್ನ ಡಿಮೋಟ್ ಮಾಡಬೇಕು ಅಂತಕ್ಕಂಥ ನನ್ನ ಉದ್ದೇಶ ಅಲ್ಲ. ನೋಡಿ, ಆ ಬುಕ್ಕಿಗೆ ಶಕ್ತಿ ಇದ್ರೆ ಅದಕ್ಕೆ ಬೆಳ್ಕೊಂತ ಹೋಗುತ್ತೆ, ನಾವೇನು ಪ್ರಮೋಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನಾವು ಯಾರನ್ನು ತುಳಿಯೋಕ್ಕೆ ಸಾಧ್ಯವಿಲ್ಲ, ಯಾರನ್ನ ಬೆಳೆಸೋಕ್ಕೂ ಸಾಧ್ಯವಿಲ್ಲ, ಬೆಳೆಯೋದು ಅವ್ರ ಸ್ವಂತ ಶಕ್ತಿಯಿಂದ. ಸೊ ಬೆಳೆಸೋಕ್ಕೆ ಸಾಧ್ಯವಾಗುತ್ತೆ, ಆದರೆ ತುಳಿಯೋಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ನಿಟ್ಟಿನಲ್ಲಿ ನಾನು ಯಾರ ಆಥರ್ನು ಪ್ರಮೋಟ್ ಮಾಡ್ಬೇಕಂತ ಉದ್ದೇಶ ಅಂತಲ್ಲ, ಆಥರ್ ಬುಕ್ಸ್ ಓದಬೇಕು, ಇದು ಇಂದಿನ ಒಂದು ನೆಸಸರಿ. ಓಕೆ, ಇವತ್ತು ಎಕ್ಸಾಮ್ ಹೇಗಾಗ್ತಿದೆ ಅಂದರೆ ಸ್ಟೇಟ್ಮೆಂಟ್ ವೈಸ್ ಬರ್ತಾ ಇದೆ. ಎಕ್ಸಾಮ್ ಹೇಗೆ ಬರ್ತಾ ಇದೆ ಅಂದರೆ ಸ್ಟೇಟ್ಮೆಂಟ್ ವೈಸ್ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಎಕನಾಮಿಕ್ ಸರ್ವೆಯನ್ನು, ಬಡ್ಜೆಟನ್ನು, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಎಕನಾಮಿಕ್ಸನ್ನು ಯಾವ ರೀತಿ ಓದಬೇಕು ಅಂತಕ್ಕಂತಹ ಅಂಶವನ್ನು ನಾನು ಈ 6 ಬ್ಯಾಚಲ್ಲಿ ಹೇಳ್ತಾ ಇದ್ದೀನಿ. ಸೊ ಆಸಕ್ತರು ಎಸ್ಪೆಷಲಿ ಈಗ ಪ್ರಿಪೇರ್ KA-ದವರು ಸ್ವಲ್ಪ ಸ್ಟ್ಯಾಂಡರ್ಡ್ ಹೈ ಲೆವೆಲ್ ಇದೆ, ಅವರು ಆ ಲೆವೆಲ್ ಪ್ರಿಪೇರ್ ಆಗಬೇಕು ಅನ್ನೋರು ತಾವು ಬಂದು ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಸೊ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.